ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನಾನು ನಿಮ್ಗೆ ಇವತ್ತು ಬದನೆಕಾಯಿ ಭರ್ತಾ ಏನಿದೆ ಆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ ಮಾತ್ರ ಇದು ಟೇಸ್ಟು. ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಜಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ, ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೇ ಆಗಲಿ ಹುಷಾರಿರಲ್ವಲ್ಲ ಅಂಥವರು ಕೂಡ ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಕ್ಕತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಈ ಥರ ಒಂದು ಏನಂತಾರೆ ಇದಕ್ಕೆ, ತವಾ ಟೈಪ್ ಇರುತ್ತಲ್ಲ, ಅದ್ರ ಮೇಲೆ ಬದನೆಕಾಯಿ ಮತ್ತು ಈರುಳ್ಳಿ ಎಲ್ಲದನ್ನು ಇಟ್ಬಿಟ್ಟು ಸುಟ್ಕೊಳ್ತಾ ಇದ್ದೀನಿ. ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಸುಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕು, ಅದು ಒಳಗಡೆ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಬೆಂಕಿ ಒಳಗಡೆ ಸುಟ್ಕೊಳ್ಬೇಕು. ಒಲೆಯಲ್ಲಿ ಏನಾದರೂ ಮಾಡೋದಾದರೆ ಜಸ್ಟ್ ಒಲೆ ಒಳಗಡೆ ಹಾಕಿದ್ರೆ ಕೆಂಡಕ್ಕೆ ಚೆನ್ನಾಗಿ ಅದು ಸುಡುತ್ತೆ. ಈಗ ಒಲೆ ಇಲ್ದಲೇ ಇರೋ ಕಾರಣಕ್ಕೆ ನಾನು ಗ್ಯಾಸ್ ಮೇಲೆ ಈ ರೀತಿ ಇದನ್ನು ಇಟ್ಟು ಪ್ಲೇಟ್ ಟೈಪ್ ಇರೋದನ್ನು ಸುಡ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಸುಟ್ಕೊಳ್ಬೇಕು. ಒಂದು ವೇಳೆ ಬದನೆಕಾಯಿ ಏನಾದರೂ ದಪ್ಪ ಸೈಜ್ದಿದ್ದರೆ ಅದನ್ನು ನೀವು ಮಧ್ಯ ಸ್ವಲ್ಪ ಹೋಲ್ ಟೈಪ್ ಏನಾದರೂ ಮಾಡಿ ಇದು ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸುಟ್ಟಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಮತ್ತು ಸಿಪ್ಪೆ ತೆಗೆದು ಟೊಮೆಟೊನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಆಗಿರುತ್ತಲ್ಲ ಅದನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಲ್ಲಿ ಬೇಕಾದ್ರೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಅಥವಾ ಸ್ಮ್ಯಾಶರಲ್ಲಿ ಮಾಡಬಹುದು. ಇಲ್ಲ ನಿಮಗೆ ಸ್ವಲ್ಪ ತರಿಯಾಗಿ ಬೇಡ, ಫುಲ್ಲು ನೈಸ್ ಆಗಬೇಕು ಅಂತ ಅಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ನಾನೀಗ ಬದನೆಕಾಯಿ ಸಿಪ್ಪೆ ಕೂಡ ತೆಗೊಳ್ತಾ ಇದ್ದೀನಿ. ಬದನೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿದೆ, ಬಿಸಿ ಇದೆ. ಸೊ ಹಾಗಾಗಿ ನಾನು ನಿಧಾನಕ್ಕೆ ತೆಗಿತಾ ಇದ್ದೀನಿ. ನೀವು ಬಿಸಿ ಆರಿದ ಮೇಲೆ ಬೇಕಾದರೆ ತೆಕ್ಕೊಳ್ಬೋದು. ನನಗೆ ಟೈಮ್ ಆಗಿತ್ತು, ಸೊ ಹಾಗಾಗಿ ನಾನು ಬಿಸಿ ಆರೋದಕ್ಕೆ ಮುಂಚೆನೇ ತೆಕ್ಕೊಳ್ತಾ ಇದ್ದೀನಿ. ಕೈ ಸುಡುತ್ತೆ, ಸೊ ಹುಷಾರಾಗಿ ನೀವು ಈ ರೀತಿ ಸಿಪ್ಪೆನ ತೆಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಎಲ್ಲ ಬದನೆಕಾಯಿನೂ ಅದೇ ರೀತಿಯಾಗಿ ನಾನು ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ನಾನೀಗ ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆನ ಒಂದು ಪುಟಾಣಿ ತೊಗೊಂಡು ಚೆನ್ನಾಗಿ ತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ಏನೋ ನೈಸಾಗಿ ಏನು ಕುಟ್ಕೊಳ್ಳೋದು ಬೇಡ, ತರಿಯಾಗಿ ಕುಟ್ಕೊಳ್ಬೇಕಾಗುತ್ತೆ. ಈಗ ಜೀರಿಗೆನೂ ಸಹ ತರಿಯಾಗಿ ಕುಟ್ಕೊಂಡು ಕುಟಾಣಿ ಒಳಗಡೆ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಸುಟ್ಟಿರೋದು, ಟೊಮೆಟೊ ಸುಟ್ಟಿರೋದು, ಈರುಳ್ಳಿ ಸುಟ್ಟಿರೋದು ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ತರಿಯಾಗಿ ಕುಟ್ಟಿರೋ ಜೀರಿಗೆನ ಹಾಕ್ಕೊಂಡು ಅದೇ ಕುಟಾಣಿ ಕಲ್ಲಿಂದ ಜಸ್ಟ್ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳಿ. ನಾನು ಜಸ್ಟ್ ಸ್ವಲ್ಪ ಬಿಸಿ ಇದೆಯಲ್ಲ, ಹಾಗಾಗಿ ಕೈಯಲ್ಲಿ ಮುಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅದೇ ಕುಟಾಣಿ ಕಲ್ಲಿಂದ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ರೀತಿ ಮಾಡಿದ ಮೇಲೆ ನಾನು ಕೈಯಿಂದನೇ ಇದನ್ನು ಏನು ಮಾಡ್ತೀನಿ, ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಈಗ ಬಿಸಿ ಆರಿದೆ, ಸೊ ಈಗ ನಾನು ಕೈಯಲ್ಲೇ ಚೆನ್ನಾಗಿ ಅದನ್ನು ಕಿವುಚ್ಕೊಳ್ತಾ ಇದ್ದೀನಿ. ನೀವು ನೈಸಾಗಿ ಬೇಕು ಅಂತಂದರೆ ಗ್ರೈಂಡ್ ಮಾಡ್ಕೊಳ್ಬೋದು ಮಿಕ್ಸಿಲಿ. ನಾನೀಗ ಅದಕ್ಕೆ ಕಟ್ ಮಾಡಿ ಇಟ್ಟಿದ್ದಂತಹ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲದು ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಕೈಯಲ್ಲಿ ಸ್ಕ್ವೀಸ್ ಮಾಡ್ತಾಯಿದ್ದೀನಿ, ಅಂದರೆ ಕಿವುಚ್ಕೊಳ್ತಾ ಇದ್ದೀನಿ. ಇದು ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟ್ನ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಈಗ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನನಗೆ ಇಷ್ಟಿದ್ರೆ ಸಾಕು. ತರಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿ ಒಂದಕ್ಕೊಂದು ಬೆರಿಬೇಕು. ಉಪ್ಪು ಕಮ್ಮಿ ಆದರೆ ಟೇಸ್ಟು ಚೆನ್ನಾಗಿರಲ್ಲ, ಅದು ನಿಮಗೆ ಗೊತ್ತು. ಉಪ್ಪು ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಇರಬೇಕು. ಉಪ್ಪು ಹಾಕಿದ ಮೇಲೆ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ. ಈ ಒಗ್ಗರಣೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಒಗ್ಗರಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ನಾವು ಗ್ಯಾಸ್ ಮೇಲೆ ಸಣ್ಣ ಪಾತ್ರೆ ಇಟ್ಟಿರೋದ್ರಿಂದ ಸ್ವಲ್ಪ ಅದು ಹೊಗೆ ರೀತಿ ಬರುತ್ತೆ ಕೊಬ್ಬರಿ ಎಣ್ಣೆ.
ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಇದೇ ರೀತಿಯಾಗಿ ಆಗೋದು. ಮತ್ತು ನಾನು ಸಾಸಿವೆನ ಆ್ಯಡ್ ಮಾಡಿಕೊಂಡೆ. ಸಾಸಿವೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಬಿಸಿ ಜಾಸ್ತಿ ಆಗಿತ್ತು, ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಸಿಡಿತು. ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾನು ಬದನೆಕಾಯಿದು ಬರ್ತಾ ಕೈಯಲ್ಲಿ ಕಿವುಚಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೀವು ಒಗ್ಗರಣೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಯೂಸ್ ಮಾಡ್ಕೊಳ್ಬೋದು, ಬಟ್ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಗ್ಗರಣೆ ಹಾಕಿದ ಮೇಲೆ ಈಗ ಇದು ರೆಡಿಯಾಗಿದೆ. ಈ ರೀತಿ ಆದರೆ ಸಾಕು. ಕೆಲವರಿಗೆ ಈ ರೀತಿ ತರಿಯಾಗಿರೋದು ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗೋರು ಇದೇ ರೀತಿ ತರಿಯಾಗಿ ಮಾಡ್ಕೊಳ್ಳಿ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ರೈಸು ಮತ್ತು ಕರ್ಡು ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಇದ್ರ ರುಚಿ ಯಾವ ಥರ ಇರಬೇಕು ಅಂತ ನೀವು ಥಿಂಕ್ ಮಾಡಿ. ಅದಕ್ಕೆ ನೀವು ಕೂಡ ಇದೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಸೊ ಈಗ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ಇದು ಬದನೆಕಾಯಿ ಭರ್ತಾ ಅಥವಾ ಬದನೆಕಾಯಿ ಬಜ್ಜಿ ಏನು ಬೇಕಾದರೂ ಅಂದ್ಕೊಳ್ಳಿ, ರೈಸ್ ಜೊತೆ ರೆಡಿಯಾಗಿದೆ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.